ನಮಸ್ಕಾರ ರೀ ಎಲ್ರಿಗೂ ಒಂದು ಮುಖ್ಯ ವಿಷಯ ಹೇಳಕತ್ತ ನಾನು. ಏನದು ಮುಖ್ಯ ವಿಷಯ? ನಿಮ್ಮ ಎಲ್ಲ ರಾಜಕಾರಣಿಗಳು ಜನರ ಪ್ರಭುಗಳಿದ್ದಂತೆ, ಜನರಿಂದಾನೇ ಆಯ್ಕೆಯಾಗಿ ಹೋಗಿದ್ದಾರೆ. ಅವರು ನಿಮಗೆ ಮೊನ್ನೆ ಒಂದು ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಇದರಿಂದ ಎಲ್ಲ ಜನಕ್ಕೂ ತುಂಬ ಉಪಯೋಗ ಆಗ್ತದೆ. ರೈತರಿಗಂತೂ ಇನ್ನೂ ಉಪಯೋಗ ಆಗ್ತದೆ. ಇನ್ನು ಶಿಕ್ಷಣ ಕ್ಷೇತ್ರಕ್ಕಂತೂ ಎಲ್ಲಿಲ್ಲದೆ ಇರುವಂಥ ಉಪಯೋಗ ಆಗ್ತದೆ. ಆ ಬಿಲ್ಗೆ ಯಾವುದು ಚರ್ಚೆನೇ ಇಲ್ಲ. ಒಮ್ಮತದಿಂದ ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಯಾವುದಾ ಬಿಲ್ ಹಾಗಾದರೆ? ಶಾಸಕರ ಮತ್ತು ಸಚಿವರ, ಮುಖ್ಯಮಂತ್ರಿಗಳ ವೇತನದ ಪರಿಷ್ಕೃತ ದರ ರೀ. ಅವ್ರ ಪಾಪ ತುಂಬ ಕಡಿಮೆ ಆಗಿದೆ. ಯಾಕಂದರೆ ಅವರು ಯಾರ ಹತ್ರನೂ ದುಡ್ಡಿಲ್ಲ. ಆ ಕಾರಣಕ್ಕಾಗಿ ಒಂದು ಸಿಂಪಲ್ ಬಿಲ್ಲನ್ನು ಅವರು ಪಾಸ್ ಮಾಡ್ಕೊಂಡಿದ್ದಾರೆ. ಎರಡೂ ಸದನಗಳಲ್ಲೂ, ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯಲ್ಲೂ ಕೂಡ ಆ ಬಿಲ್ಲು ಪಾಸಾಗಿದೆ. ಏನೇನಿದೆ ಹಾಗಾದರೆ ಅದರಲ್ಲಿ? ಮೊದಲನೇದಾಗಿ ಸಭಾಪತಿಯವರ ವೇತನ. ಅವ್ರ ವೇತನ ಇವಾಗಿರೋದು 75,000. ಅದನ್ನು ಪರಿಷ್ಕೃತ ದರ ಅವರು ರೈಸ್ ಮಾಡಿರೋಂಥ ಒಂದು ಏನು ಸ್ಯಾಲ್ರಿ ಅಂತೀವಿ, ಆ ಸ್ಯಾಲ್ರಿ ಕಡಿಮೆ 1,25,000. ಇನ್ನು ಮುಖ್ಯಮಂತ್ರಿಯವರ ವೇತನ ಕೂಡ 75,000 ಇತ್ತು. ಇವಾಗ ಅದನ್ನು 1,25,000 ಮಾಡ್ಕೊಂಡವ್ರೆ. ಇಷ್ಟೇ ಅಲ್ಲದೆ ಮುಖ್ಯಮಂತ್ರಿ ಮತ್ತು ಸಚಿವರ ಒಂದು ಏನಿತ್ತು ಭತ್ತೆ, ಅದನ್ನು 4,50,000 ಇತ್ತು. ಇರಲಿಯಪ್ಪ ಪಾಪ ರೌಂಡ್ ಫಿಗರು ಅಂತ ಹೇಳ್ಬಿಟ್ಟು 5 ಲಕ್ಷ ಮಾಡ್ಕೊಂಡವ್ರೆ. ಇನ್ನು ವಿಪಕ್ಷ ನಾಯಕರು ಮತ್ತು ಉಪಸಭಾಪತಿಯವರ ವೇತನ 60,000 ಇತ್ತು. ಪಾಪ ಅವ್ರಿಗೂ ಸಾಕಾಗ್ತಾ ಇಲ್ಲ ಅಂತೇಳಿ ಅದನ್ನು 80,000 ಮಾಡ್ಕೊಂಡವ್ರೆ. ಇರಲಿ, ಏನೋ ಒಂದು ಆಗಲಿ ಅಂತೇಳಿ. ಇನ್ನು ಮಾಜಿ ಸಚಿವರು ಏನು ಒಂದು ಸರ್ತಿ MLA ಆಗಿಬಿಟ್ಟು, ಶಾಸಕರಾಗ್ಬಿಟ್ಟು ಮನೆಗೆ ಹೋಗ್ಬಿಡ್ತಾರೆ. ಅವ್ರಿಗೆ ಅಥವಾ ಅವರ ಒಂದು ದೇಶ ಸೇವೆಯನ್ನು ಮೆಚ್ಚಿ ಇಲ್ಲಿ 50,000 ಇರತಕ್ಕಂತಹ ಪಿಂಚಣಿಯನ್ನು 75,000ಕ್ಕೆ ತಂದಿದ್ದಾರೆ. ಇನ್ನು ನಿಮಗೆ ಗೊತ್ತು, ಇಲ್ಲಿ ಟ್ರಾವೆಲಿಂಗು, ಅವರ ಒಂದು ಸಂಚಾರದ ಭತ್ತೆ, ಅದು ಇದು ಎಲ್ಲ ಸೇರಿಸ್ಕೊಂಡು ಒಟ್ಟಿನಲ್ಲಿ ಎಲ್ಲವನ್ನು ಕೂಡ ಲಕ್ಷಗಳಲ್ಲಿ ಲೆಕ್ಕ ಹಾಕೋದಕ್ಕೆ ತೊಗೊಂಡು ಹೋಗಿದ್ದಾರೆ. ನಾವು ಇವಾಗಲೇ ಮೊನ್ನೆ ನೋಡಿದ್ವಿ, ರಾಜ್ಯದಲ್ಲಿ ಅಥವಾ ದೇಶದಲ್ಲಿಯೇ ಏನು ಯಾವ ಶ್ರೀಮಂತರ ಶಾಸಕರ ಪಟ್ಟಿಯನ್ನು ಮೊನ್ನೆ ಪ್ರಜಾವಾಣಿಯಲ್ಲಿ ಬಂದಿತ್ತು. ಇದು ಒಂದು ಎಕ್ಸ್ಟ್ರಾ ನಾಳೆಯಿಂದ ಸೇರ್ಪಡೆ ಆಗುತ್ತೆ.